ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಶ್ರುತಿಹ ಮಾನಸದಿಂ ಭಜಿಪೇನ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ದತ್ತ ಅವಧೂತ. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ನಂದೀಶ್ವರಪುರ ವರಕಮರಿ ಮಠದಲ್ಲಿ ಅವಿರತವಾಗಿಯೂ ಈ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಮಹತ್ವ ಇರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯ 9ನೇ ಭಾಗದ ವಿಷಯವನ್ನು ಶ್ರವಣ ಮನನ ನಿತ್ಯಾಸನಗಳು ಮಾಡಿಕೊಂಡು ಯಥಾರ್ಥವಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಸದ್ಗುರುಗಳ ಅನುಗ್ರಹದಿಂದ ಪಡೆದುಕೊಂಡು ಧನ್ಯರಾಗಬೇಕು ಎಂದಿರ್ತಕ್ಕಂಥ ಸರ್ವ ಸದ್ಭಕ್ತರ ಸದ್ವದಕ್ಕೆ ಸಾಕ್ಷೀಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ ಆತ್ಮೀಯರೇ, ಇವತ್ತಿನ ಈ ಶುಭ ಸಮಯದಲ್ಲಿ ಸದ್ಗುರುಗಳ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಗ್ರಂಥ, ಈ ಗ್ರಂಥದ ಬರುತ್ತಾ ಇರ್ತಕ್ಕಂಥ ಈ ಗ್ರಂಥದ 9ನೇ ಭಾಗದ ವಿಷಯ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಇವತ್ತು 7ನೇ ಅಧ್ಯಾಯದ ವಿಷಯ ನಾವೆಲ್ಲ ಶ್ರವಣ ಮಾಡೋಣ. ಪ್ರಾರ್ಥನೆ ಪ್ರಾರ್ಥಾನುಸಾರವಾಗಿ ನಾವೇ ಹೇಳ್ತದೆ ಪ್ರಾರ್ಥನೆ ಯಾವ ರೀತಿಯಾಗಿರ್ತದೆ, ಹೀಗೆ ಇರ್ತದೆ ಅಂತ ಹೇಳಿಕ್ಕಾಗಲ್ಲ. ಇಂದು ನಾಳೆನ್ನದಲ್ಲಿ ಈಗಲೇ ಸುಕೃತ ಒಡೆ ಮುಂದಾವ ಗಳಿಗೆಯಲ್ಲಿ ನೀವು ಮನುಷ್ಯ ಅಂತ ಮನೆ ಹೇಳಿವಿ. ನೀನೇನು ಮಾಡ್ತೀರಿ? ನಾವು ಸೇವೆ ಮಾಡಲಿಕ್ಕೆ ಅದು ಬಂದು ಮಾಡ್ತೇವೆ, ಅನುಕೂಲ ಇಲ್ಲ. ಈ ಪ್ರಕಾರ ಒಮ್ಮೊಮ್ಮೆ ಯಾವ ಸಮಯದಲ್ಲಿ ಏನಂತ ಹೇಳಕ್ಕೆ ಆಗ್ತಾಯಿಲ್ಲ ಅಂದ್ರೆ ಯಾವ ಸಮಯದಲ್ಲಿ ಅಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಆಗ್ತದೆ, ಯಾವ ಸಮಯದಲ್ಲಿ ಸೇವೆ ಮಾಡಲಿಕ್ಕೆ ಸಿಗ್ತದೆ, ಅದನ್ನು ಹಾಗಲೇ ಮಾಡಬೇಕು. ಅದನ್ನು ನಾಳೆ ಮಾಡಿದ್ರೆ ಆಗ್ತದೆ, ನಾಡ್ದು ಮಾಡಿದ್ರೆ ಆಗ್ತದೆ ಅಂತಂದ್ರೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ದೊರಕಲಿ ಅನ್ನೋದ್ರ ಪರಿಣಿತ ದಡಗದಿ ಚಂದಮ ಮಾಡ್ತದೆ. ನನಗೆ ಯಾವ ಸಮಯದಲ್ಲಿ ಯಾವುದು ತನಗೆ ಪ್ರಾಪ್ತಿ ಇರ್ತದೆ ಅದನ್ನು ಆ ಸಮಯದಲ್ಲಿ ಮಾಡ್ಕೋಬೇಕು, ಅದ್ರ ಲಾಭವನ್ನು ಪಡೆದುಕೊಳ್ಬೇಕು. ಅದು ಮಹತ್ವ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಸದ್ಗಳು ಮಹತ್ವ ಇರ್ತಕ್ಕಂಥ ಪರಮಾರ್ಥ ಲಾಭವನ್ನು ಬ್ರಹ್ಮಜ್ಞಾನ ತತ್ವರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರ್ತಕ್ಕಂಥ ಮೋಕ್ಷ ಲಾಭವನ್ನು ಪಡೆಯುವಾಗ ಸದ್ರು ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಅಂತ ಸದ್ರುಗಳ ಶಿವಿಲಿ ಪ್ರವೇಶ ಮಾಡೋಣ. ಸದ್ರುಗಳೆಲ್ಲರಿಗೂ ಮಂಗಲ ಉಂಟು ಮಾಡಲಿ. ಆದ್ಮೇಲೆ ಇವತ್ತು ಎಷ್ಟನೇ ಅಧ್ಯಾಯದ ರೀ? 7ನೇ ಅಧ್ಯಾಯದ ಸದ್ಗುರುಗಳ ಜೊತೆಗೆ ನಾವೆಲ್ಲ ಪ್ರವಾಸ ಮಾಡೋಣ. ಹಿಂದಿನ ದಿವಸ ತಾವೆಲ್ಲ ಪ್ರವಾಸ ಮಾಡಿದ್ರೆ ಸದ್ಗುರುಗಳ ಜೊತೆಗೆ ಮಹಾರಾಷ್ಟ್ರ ರಾಜ್ಯದ
ಸಿಂಧೂರು ಉಮ್ರಾಣಿಯ ಮಧ್ಯಲಿರ್ತಕ್ಕಂಥ ಬಿಲ್ಲವನದಲ್ಲಿ ವಾಸ ಮಾಡ್ತಕ್ಕಂಥ ಸದ್ಗುರುವರ ಸನ್ನಿಧಿ ತೆರಳಿ ಅವರು ದಿವ್ಯ ಕೃಪಾಶೀರ್ವಾದ ಪಡ್ಕೊಂಡು ಅವ್ರು ಹೇಳ್ತಕ್ಕಂಥ ಪ್ರವಚನ ವಿಷಯ ಕೂಡ ಶ್ರವಣ ಮಾಡಿದ್ದಿರ್ತಾವೆ. ಅಡಹಳ್ಳಿಯಲ್ಲಿ ಸದ್ಗುರುವರು ಪ್ರವಚನ ಮಾಡ್ತಾ ಇರ್ತಾರೆ. ನಾರಾಯಣ ಪತ್ರ ಅಂತಕ್ಕಂಥವ್ರ ಮನೆಯಲ್ಲಿ ಸದ್ಗುರುವರು ಪ್ರವಚನ ಮಾಡಿರ್ತಾರೆ. ಹಿಂದಿನ ದಿವಸ ಅತ್ಯಂತ ಭಕ್ತಿಯಿಂದ ಗುರುಗಳನ್ನು ಕರೆದ್ರೆ ಗುರುಗಳು ಹೋಗ್ಬಿಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ, ಎಲ್ಲ ನಡೀತದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಅಲ್ಲಿಗೆ ಸದ್ಗುರು ದಯಮಾಡಿಸಿದರು. ಪ್ರವಚನ ಪ್ರಾರಂಭ ಆಯಿತು. ಸಂತೋಷಪೂರ್ವಕವಾಗಿ ವಿಷಯ ನಡೆದದು. ಅದನ್ನು ಶ್ರೀ ಗುರು ವಚನದಿಂದ ಅಧಿಕ ಸುದೇ ಉಂಟೆ ಅಂತಕ್ಕಂಥ ವಿಷಯವನ್ನು ವಿಷಯ ಪ್ರತಿಪಾದನೆ ಅಂತಕ್ಕಂಥ ವಿಷಯ ಶುರು ಮಾಡಿದ್ವಿ. ಆಮೇಲೆ ತದನಂತರ ಅಲ್ಲಿ ಬಹಳ ಆನಂದವಾಗಿ ವಿಷಯ ನಡೆದದು. ಬಹಳಷ್ಟು ಆನಂದವಾಗಿ ಅನೇಕ ಜನ ಮಹಾತ್ಮರು ಆಗಮಿಸಿದ್ದಾರೆ. ಸದ್ಭಕ್ತರು ಕೂತ್ಕೊಂಡು ಶ್ರವಣ ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಎಲ್ಲೆಲ್ಲಿ ಗುರುಗಳು ಇರ್ತಾ ಇದ್ದಾರೆ, ಇಲ್ಲೆಲ್ಲ ಆನಂದ ಇರ್ತದೆ. ಹೀಗೆ ಆನಂದ ಇರ್ತಕ್ಕಂಥದ್ದು ವಿಷಯ ಆನಂದವಾಗಿ ಪ್ರಾರಂಭ ಇದೆ. ಆದರೆ ಕೂಡಿ ನೇಮಿಸಿದೆ ಹಿತವಹಿತವೆಂಬೆರಡನು. ಹೇ ದೇವ ಭಗವಂತ, ಕೂಡಿ ಹಿತವನ್ನು ಅಹಿತವನ್ನು ಕೂಡಿಯೇ ನೇಮಿಸಿರು ನೀನು ಅಂತ ಹೇಳ್ತಾರೆ. ಹಿತವನ್ನು ಮತ್ತು ಅಹಿತವನ್ನು. ಈಗ ಗುಲಾಬಿ ಪುಷ್ಪಗಳಿರ್ತಾವೆ, ಮೇಲ್ಭಾಗ ಸುಂದರಕ್ಕಂಥ ಪುಷ್ಪಗಳಿರ್ತಾವೆ. ಅವರ ಸುವಾಸನೆಯನ್ನು ಭೃಂಗಗಳು ಬಂದು ಓಂಕಾರದ ಝೀಂಕಾರದೊಡನೆ ಸುವಾಸನೆ ಸ್ವೀಕಾರ ಮಾಡ್ತಾವೆ, ಮಧುವನ್ನು ಸ್ವೀಕಾರ ಮಾಡ್ತಾ ಇದ್ದಾವೆ. ಅಷ್ಟು ಸುಂದರ ಇರ್ತಕ್ಕಂಥ ಪುಷ್ಪ. ಅದೇ ಕೆಳಭಾಗದಲ್ಲಿ ಡೊಂಕ ಇರ್ತಕ್ಕಂಥ ಮುಳ್ಳುಗಳಿರ್ತಾ ಇದ್ದಾವೆ. ಹೂವನ್ನು ತೆಗೆದುಕೊಳ್ಳಲಿಕ್ಕೆ ಹೋದ್ರೆ ಮುಳ್ಳುಗಳು ಸುಸ್ತಾಯಿದ್ದಾವೆ. ಮುಳ್ಳು ಅಂಥೇಳಿ ಗುಲಾಬಿ ಬಿಡಲಿಕ್ಕೆ ಆಗ್ತಾಯಿಲ್ಲ. ಮುಳ್ಳವಂತು ಗುಲಾಬಿ ಪಡಿಬೇಕು. ಗುಲಾಬಿ ಪಡಿಬೇಕಂದ್ರೆ ಚುಚ್ಕೊಳ್ದು ತಪ್ಪಿದ್ದಲ್ಲ. ಸುಂದರವಾಗಿರ್ತಕ್ಕಂಥ ಹೂವನ್ನು ಮೇಲ್ಭಾಗದಲ್ಲಿ ಗುಲಾಬಿಯನ್ನು ಎರಡನ್ನು ಕೂಡಿ ನೇಮಿಸಿದೆ ಹಿತವಹಿತವೆಂಬೆರಡನ್ನು. ಹಿತವನ್ನು ಅಹಿತವನ್ನು ಕೂಡಿ ನೇಮಿಸಿರಿ ಭಗವಂತ. ಸುಖವನ್ನು ದುಃಖವನ್ನು ಎರಡನ್ನು ಕೂಡಿ ನೇಮಿಸಿರಿ ನೀವು. ಅದರ ಅಭಿಪ್ರಾಯ ಏನು? ಕಷ್ಟ ಆದರೂ ಕೂಡ ಯಾವುದನ್ನು ವಿಶೇಷದಲ್ಲ ಅದನ್ನು ಪಡಿಬೇಕಾಗಿರ್ತಕ್ಕಂಥ ಕಷ್ಟ ಇದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಅವಶ್ಯಕ ಮನುಷ್ಯನಿಗೆ ಕರ್ತವ್ಯ ಇರ್ತದೆ. ಯಾರು ಕಷ್ಟಕ್ಕೆ ಹಿಂಜರಿಯದೆ ಶ್ರೇಷ್ಠ ಪರಮಾರ್ಥದಲ್ಲಿ ಪ್ರವೇಶ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಅವಶ್ಯವಾಗಿ ಒಳ್ಳೆಯದಾಗ್ತದೆ. ಆ ದಾರಿಯಲ್ಲಿ ಸಾಗ್ತಕ್ಕಂಥದ್ದು. ಅಲ್ಲಿ ಈ ಕಡೆ ಭಕ್ತರು ಆನಂದವಾಗಿ ಹೆಚ್ಚಾಗಿ ಎರಡನ್ನೂ ಕೂಡಿ ನಡೆತಕ್ಕಂಥ ಒಂದು ವಿಶೇಷತೆ ಗುರುಳಿಗೆ ಸಾಧ್ಯ ಆಗ್ತಕ್ಕಂಥದ್ದು, ದೇವ್ರಿಗೆ ಸಾಧ್ಯ ಆಗ್ತಕ್ಕಂಥದ್ದು. ಅದು ಸುಲಭವಾಗಿ ಎಲ್ಲರಿಗೂ ಆಗಲಿಕ್ಕೆ ಸಾಧ್ಯ ಅಲ್ಲ. ಕೊನೆಗೆ ಇಲ್ಲಿ ವಿಷಯವನ್ನು ಅಧ್ಯಾತ್ಮ ವಿಷಯನ ಆನಂದವಾಗಿ ಸದ್ಭಕ್ತರು ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಶ್ರವಣ ಮಾಡ್ತಾ ಇದ್ದಾರೆ. ಸಂತೋಷ ಇದೆ. ಮಹಾತ್ಮರು ವಿಷಯ ಪ್ರತಿಪಾದನೆ ಎಲ್ಲರೂ ಮಾಡ್ತಾಯಿದ್ರು ವಿಷಯವನ್ನು. ಅದೇ ಸಮಯದಲ್ಲಿ ಬಾಯಮ್ಮ ಮತ್ತು ಯಲ್ಲಪ್ಪ ಅಂತಕ್ಕಂಥವ್ರು ತೆಲಸಂಗದಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಬಹಳ ಕಷ್ಟ ಇದೆ. ಹೆಣ್ಣು ಮಗಳಿಗೆ ಭಾಳ ತ್ರಾಸ. ಅಪೂರ್ವ ಶಿಷ್ಯರು ಅವರು ಕೂಡ ಭಾಳಷ್ಟು ಜ್ವರ ಬಂದವ. ಹೃದಯದಲ್ಲಿ ಜ್ವಾಲೆ ಪ್ರಾರಂಭ ಆಗಿದೆ. ಭಾಳಷ್ಟು ಇನ್ನೇನು ಬದುಕೋದು ಸಾಧ್ಯ ಇಲ್ಲ ಅಂತ ಅಷ್ಟು ತ್ರಾಸಾಗಿ ಕಷ್ಟದಿಂದ ಇನ್ನೇನು ಮಾಡಬೇಕು ಅಂತ ದಿಕ್ಕು ತಿಳಿದೆ ಕೊನೆ ಅಂಥ ಕಷ್ಟದಲ್ಲಿ ಸಿಂಧೂರು ಮಠಕ್ಕೆ ಅವ್ರ ಪತಿಯವರನ್ನು ಕರ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿ ಅಪ್ಪ ಅವರು ಇದ್ದಾರೆ, ಅಲ್ಲಿ ಅವ್ರ ಹತ್ರ ಹೋದ್ರೆ ಸರಿ ಆಗ್ತದೆ ಅಂತಕೊಂಡು ಹೋದ್ರೆ ಅಲ್ಲಿ ಆಗಿರ್ತಕ್ಕಂಥದ್ದು ಬೇರೆ. ಸದ್ರುಳು ಅಡಹಳ್ಳಿಗೆ ಬಂದಿರ್ತಾರೆ. ಅಲ್ಲೇ ಇದು ಅಂತಿಮ ಅಂತ ಬಂದಿರ್ತಾವೆ ರೀ. ಇನ್ನು ಉಳಿಯೋದು ಸಾಧ್ಯ ಇಲ್ಲ ಅಂತ ಅಷ್ಟೊಂದು ಕಷ್ಟ ಇರ್ತಾರೆ. ಭಾಳಷ್ಟು ಕಷ್ಟ ಇರ್ತದೆ. ಹೋಗಿ ಅಂದರೆ ಹೇಗಿರ್ತದೆ, ನಿರಾಶೆ ಅನ್ನೋದು ಭಾಳ ಕೆಟ್ಟ ಮನುಷ್ಯರಿಗೆ. ಅದೊಂದು ಉದಾಹರಣೆ ಕೊಡ್ತಿರ್ತಾರೆ. ಅವರೊಂದು ಬೆಕ್ಕ ಸಾಕಿದ್ರಂತ ರೀ. ಒಂದು ಬೆಕ್ಕವನ್ನು ಸಾಕಿದ್ರು. ಭಾಳ ಸುಂದರ ಇರ್ತಕ್ಕಂಥ ಬೆಕ್ಕು, ಭಾಳ ಒಳ್ಳೆಯದಿರ್ತಕ್ಕಂಥದ್ದು. ಅವ್ರಿಗೆ ಕಾಶಿ ಹೋಗ್ತಕ್ಕಂಥ ಒಂದು ಸಂದರ್ಭ ಬಂತು. ಕಾಶಿ ಹೋಗ್ಬೇಕು. ಯಾರೋ ಬ್ರಹ್ಮ ಹೇಳ್ತಾರೆ, ಕಾಶಿ ಹೋಗ್ಬೇಕಾದ್ರೆ ಯಾತ್ರೆಗೆ ಹೋಗಿ ಬೆಕ್ಕು ಅಡ್ಡ ಬರಬಾರ್ದು ಅಂತ. ಅಡ್ಡ ಬಂದ್ರೆ ಕೆಟ್ಟ ಅಂತ. ಅವ್ರು ಏನು ಮಾಡಿದ್ರು ಅನ್ಕತ್ತಂಗೆ, ಈ ಬೆಕ್ಕವನ್ನು ಸ್ವಲ್ಪ ಕಟ್ಟಿಬಿಡ್ರಿ, ಅಲ್ಲಿ ಚೆನ್ನಾಗಿರ್ತದೆ, ನಾವು ಹೋಗುವಾಗ ಬಿಚ್ಚಿಬಿಡ್ನು ಅಂತ.
ಕಟ್ಟಿದ್ರಿ ಎಲ್ಲರೂ ದೇವ್ರಿಗೆ ಹೋಗ್ತಕ್ಕಂಥ ಅಪೇಕ್ಷೆ ಮನೆ ಮಂದಿಯೆಲ್ಲ ಹೋಗ್ಲಿಕ್ಕೆ ಆಗಿದ್ದಾರೆ ರೀ. ಮನೆ ಕಿಟಕಿ ಇದ್ದಾವೆ ಎಲ್ಲ ಇದಾವೆ, ಮತ್ತು ಬೆಕ್ಕು ಹೊರ ಹೋಗ್ಲಿಕ್ಕೆ ನಡೀತದೆ, ಬಿಟ್ಟರೆ ಬಾಲಕ್ಕೆ ಹೋಗ್ಬಿಡೋ ಅಂತ ಹೇಳಿ ಬೆಕ್ಕವನ್ನು ಕಟ್ಟಿದ್ರು. ಅಲ್ಲೇ ಮೇವನ್ನು ಕೂತು ಇವರು ಹಾಗೆ ಯಾತ್ರೆ ಮಾಡ್ತಾ 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 ನಾವು ಇನ್ನು 2-3 ತಿಂಗಳು ಬಿಟ್ಟು ಬರೋದಾಗ್ತದೆ. ಏನು ಬೇಕು ಜೋಡ್ ನಾನು ತೆಗೆದುಕೊಡ್ರಿ, ಆ ವಸ್ತು ಈ ವಸ್ತು ತೆಗೆದುಕೊಡು, ಏನು ಲಕ್ಷ ಹೋದ್ ನೋಡ್ರಿ, ಹಾಗೆ ಮಾಡ್ಕೊಂಡು ತಯಾರಿ ಮಾಡಿಕೊಂಡು ಬೆಕ್ಕ ಅಲ್ಲೇ ಬಿಟ್ಟು ಬಾಗಿಲ ಕೀಲಿ ಹಾಕ್ಕೊಂಡು ಪಾದಯಾತ್ರೆ ಮಾಡ್ತಾ ಮಾಡ್ತಾ ಕಾಶಿ ಹೋದ್ರಿ. ಅದು ಬಸ್ಸಿನ ಯಾತ್ರೆ ಅಲ್ಲ, ರೈಲ್ವೆ ಯಾತ್ರೆ ಅಲ್ಲ, 2-3 ತಿಂಗಳು ಹೋಗ್ಬೇಕು. ಹೋದರು ಅವ್ನು ಲಯದೊಳಗೆ ಹಾಗೆ ಹೋದರು. ಒಂದು 10-20 ಹರದಾರಿ ಹೋದ ನಂತರ ಅವ್ರಿಗೆ ನೆನಪಾಗಿಬಿಡ್ತು, ಬೆಕ್ಕ ಹಾಗೆ ಕಟ್ಟೆ ಬಂದೀವಿ ಬಿಡಲಿಲ್ಲ ಬೆಕ್ಕ ಅಂತ. ನೀ ಬಿಚ್ಚಿದ ಕೇಳ್ತಾರೆ, ನಾನು ಬಿಚ್ಚಿಲ್ಲ. ನೀನು ಬಿಚ್ಚಿಲ್ಲ, ನಾನು ಇಲ್ಲ, ನೀನು ಯಾರೂ ಬಿಚ್ಚಿಲ್ಲ. ಒಂದು ಬೆಕ್ಕನ ಆಶೆ ಆದ್ರೆ ಬೆಕ್ಕಿನ ಕೊಲೆ ಆದ್ರೆ, ಬೆಕ್ಕನ್ನು ಯಾರಾದ್ರೂ ಕೊಂದ್ರೆ ಕಾಶಿ ಹೋಗಿ ಬಂಗಾರದ ಬೆಕ್ಕ ಮಾಡಿ ಗಂಗಾ ನದಿಯೊಳಗೆ ಬಿಡ್ಬೇಕಂತ್ರಿ. ಬಂಗಾರದ ಬೆಕ್ಕ ಮಾಡಿ ಅದಷ್ಟು ಪಾಪ ಅಂತಾರೆ. ಮತ್ತು ಹೀಗಾಗಿ ನೀನು ಏನು ಮಾಡೋದು, ಹೀಗಾಯಿತು ಅಂದ್ಕೊಂಡು ಎಲ್ಲ ದೇವರೇ ನೀವೇ ನೀನು ಗತಿ ಎತ್ತಿಕೊಂಡು ಹೇಳಿ ಅದು ಸಾಯದಂತೆ ಬದುಕ್ಸರಿ ಅಂತಕೊಂಡು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಹಾಗೆ ಹೋದರು. ಮತ್ತು ಅಷ್ಟು ದೂರ ಬಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೂರ ಹೋದರು. ಯಾತ್ರೆಯನ್ನು ಮಾಡಿದ್ರು. ಆಗ ಗಂಗಾ ನದಿಗೆ ಸ್ನಾನ ಮಾಡಿದರು, ವಿಶ್ವನಾಥನಿಗೆ ಹೋಗಿ ಅಭಿಷೇಕ ಮಾಡಿಸಿದ್ರು. ಎಲ್ಲ ಸಂತೋಷವೇ ಆಯಿತು. 1-1.5 ತಿಂಗಳಾಯಿತು. ಮರಳಿ 1-1.5 ತಿಂಗಳು ಬರಬೇಕು. ಬಂದರು. ಹಾಗೆ ಬಂದು ಮನೆಗೆ ಬಂದರು. ಮನೆಗೆ ಬಂದಾಗ ಅನಿಸ್ತವ್ರಿಗೆ ಇನ್ನೇನು ಒಳಗೆ ಹೋದಾಗ ಎಲ್ಲ ದುರ್ಗಂಧ ಇರ್ತದೆ, ಬೆಕ್ಕು ಸತ್ತು ಇರ್ತದೆ, ಎಲ್ಲ ಮುಗಿದಿರ್ತದೆ ಅಂತಕೊಂಡು ಹೇಳಿ ಬಂದು ಬಾಗಿಲವನ್ನು ಹೀಗೆ ಕೀಲಿ ತೆಗೆದು ಬಾಗಿಲ ತೆರೆದ್ರು. ಬೆಕ್ಕು ಮೇವು ಅಂತ ಬಿಡ್ತಾರೆ. ಬೆಕ್ಕು ಮೇವಂತು. ಇವ್ರೇನು ಮಾಡಿದ್ರು, ಹೋಗು ಏನಂದಿದ್ರು, ದೇವರೇ ಒಂದು ಬೆಕ್ಕ ಸತ್ರ ಅದೇನು ಮಾಡಬೇಕು, ಬೆಕ್ಕ ಕೊಂದ್ರೆ ಕಾಶಿಗೆ ಹೋಗಿ ಗಂಗಾ ನದಿಯೊಳಗೆ ಈ ಬೆಳ್ಳಿ ಬಂಗಾರದ ಮೂರ್ತಿಯನ್ನು ಮಾಡಿ ಕಾಶಿ ನದಿಯೊಳಗೆ ಬಿಟ್ಬಿಡ್ಬೇಕು. ಅದನ್ನು ಅಷ್ಟು ಪಾಪ ಇರ್ತದೆ. ಗಂಗಾ ಪಾಪ ಅಂತ ಪಾಪ ಗಂಗಾದೇವಿ ಕೇಳ್ತಾರೆ, ನೀವೇ ರಕ್ಷಣೆ ಮಾಡಿ ಪ್ರಾರ್ಥನೆ ಮಾಡಿರಲ್ಲ, ಆ ಪ್ರಾರ್ಥನೆ ದೇವರಿಗೂ ಕೂಡ ಸಮರ್ಪಿತ ಆಗಿತ್ತು. ದೇವರಿಗೆ ಮಾಡಿದ ಬೆಕ್ಕವನ್ನು ಬದುಕಿಸಿದ್ರು. ಅದೊಂದು ದೇವರ ಹಾಗೆ ಒಂದು ದೇವರಲ್ಲಿ ಅನೇಕ ಲೀಲೆಗಳಿರ್ತಾವೆ ರೀ. ದೇವ್ರಿಗೆ ಏನು ಮಾಡಿದ್ರೆ ಆಶಯ ಬದ್ಧತೆ ಲೋಕ ಅಂತ ದೇವ್ರು ಮಾಡಿದ್ರೆ ಅದಕ್ಕೊಂದು ಆಶೆನ ಹಾಕಿದ್ರು. ಎಲ್ಲರೂ ಜಗತ್ತಿನಲ್ಲಿ ಬದುಕಿದ್ದಾರೆ ಅಂದ್ರೆ ಯಾವಗೋಸ್ಕರ ಬದುಕಿದ್ದಾರೆ ಅಂದ್ರೆ ಆಶೆಗೋಸ್ಕರ ಬದುಕಿದ್ದಾರೆ. ಆಶೆಯಿಂದಲೇ ಮನೆಗೆ ಬಂಧನ, ಆಶೆ ಎಳೆಯಲು ಮುಕ್ತಿಯು. ಆಶೆ ಗುರುರಂಗನಲ್ಲಿಡೀ ಈಶನಾಗಬೇಕು ಸಂತಂತ. ಆಶೆಯಿಂದಲೇ ಮನೆಗೆ ಬಂಧನ. ಆಶೆಯಿಂದ ಮನಸ್ಸಿಗೆ ಬಂಧನ ಆಗ್ಯದ. ಆಶೆಯಿಂದಲೇ ಮನೆಗೆ ಬಂಧನ, ಆಶೆ ಅಳಿಯಲು ಮುಕ್ತಿ. ಆಶೆಯನ್ನು ಅಳೆದಾದ್ರೆ ಮುಕ್ತಿ ಪ್ರಾಪ್ತಿ ಆಗ್ತದೆ. ಅದೇ ಆಶೆ ಗುರುರಂಗನಲ್ಲಿಡೆ ಈಶನಾಗಬೇಕು ಸಂತತ. ಗುರುನಾಥನ ಪಾದ ನಮ್ಮ ಮನಸ್ಸು ನೆಲೆಯಾಗಿದೆ ಅಂತ ನೀನು ಪರಮಾತ್ಮ ಸ್ವರೂಪ ಆಗ್ತಾ ಇದ್ವಿ, ಪರಬ್ರಹ್ಮ ಸ್ವರೂಪ ಆಗ್ತಾ ಇದ್ದಿ. ಆಶೆ ಅದು ಬದ್ಧತೆ ಲೋಕ. ಆಶೆಯಿಂದ ಈ ಜಗತ್ತು ಬಂಧನಕ್ಕೊಳಗಿರ್ತಕ್ಕಂತಾಗಿದೆ. ಆಶೆ ಇರಲಿ, ಅದನ್ನು ಗುರುಗಳ ಕಡೆ ತಿರುಗಿಸು, ದೇವರ ಕಡೆ ತಿರುಗಿಸು, ಆಗ ನೀವು ಉದ್ಧಾರ ಆಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ದೇವರು ಏನು ಮಾಡಿದ್ರು, ಬೆಕ್ಕಿಗೆ ಇದು ಬೆಕ್ಕ ಅವ್ರಿಗೆ ಪಾಪ ಆಗಬಾರ್ದು, ಅವ್ರು ಬರೋ ಪರ್ಯಂತರ ಬದುಕಲಿ ಹೇಳ್ತಾರಲ್ಲ, ಅವ್ರು ಬರೋ ಪರ್ಯಂತರವಾಗಿ ಬದುಕಲಿ. ಆಗ ಅದಕ್ಕೊಂದು ಇಚ್ಛೆ ಕೊಟ್ಬಿಟ್ರಿ ದೇವರು. ಬೆಕ್ಕ ಈಗ ಹತ್ತಿತ್ತು ಮೇವು ನೋಡ್ತು ಒದರಿತು ತೆಗೆದ ಇವ್ರು ಹೋದ ನಂತರ ಅದಕ್ಕೆ ಬೆಕ್ಕಿಗೆ ಏನಾಯ್ತು, ಕೊನೆಗೆ ನೆಲುವಿನ ಕಡೆ ಲಕ್ಷ ಹೋಗ್ಬಿಡ್ತಾರೆ. ನೆಲುವಿನೊಳಗೆ ಬೆಣ್ಣೆ ಇಟ್ಟಿದ್ರು. ಬೆಕ್ಕ ಯಾವಾಗ ನೋಡ್ತಾನ, ಈಗ ನೋಡ್ಕೋತ ಕೂತು ಇವ್ರು ಯಾವಾಗ ಬರ್ತಾರೆ, ಯಾವಾಗ ನನ್ನ ಬಿಚ್ಚಿಬಿಡ್ತಾರೆ, ಯಾವಾಗ ಇಲ್ಲಿಂದ ಜಿಗಿದು ಹೋಗಿ ಬೆಣ್ಣೆ ತಿನ್ನಲಿ ಅಂತ. ಅಷ್ಟು ಬೆಣ್ಣೆ, ಇಷ್ಟಿಷ್ಟು ಬೆಣ್ಣೆ ರೀ. ಮೊಬ್ಬಗತ್ತಲೆ ಇತ್ತು. ಯಾವಾಗ ಬರ್ತಾರೆ, ಯಾವಾಗ ಬೀಸ್ತಾರೆ, ಯಾವಾಗ ಬೆಣ್ಣೆ ತಿನ್ನಲಿ ಈಗ ಕೂತು ಅಪೇಕ್ಷೆ ಮಾಡ್ಕೊಂಡು ಕೂತು ಬಂದ ಬಾಗಿಲ ತೆರೆದ್ರು. ಬೆಕ್ಕಿಗೆ ಸಂತೋಷ ಆಯಿತು. ಮ್ಯಾವ್
ಅಂದ್ರೆ ಬಾಗಿಲ ತೆರೆದ್ರು ನಾನು ಬಿಚ್ಚಿ ಬಿಡ್ತಾರೆ. ಇನ್ನು ನಾನು ಇಲ್ಲಿಂದ ಜಿಗಿದ್ಕೊಂಡು ಹೋಗಿ ಅದನ್ನು ಜಿಗಿದ ತಕ್ಷಣದಲ್ಲೇ ಆ ಬೆಂಡಿಗೆ ಬಾಯಿ ಹಾಕಬೇಕು. ಬಾಗಿಲ ತೆಗೆದ್ರು ಬಂದು ಆ ಬೆಕ್ಕಿನ ಮೈ ಮೇಲೆ ಕೈ ಆಡಿಸಿದ್ರು. ನಿನಗೆ ಬಹಳ ಕಷ್ಟ ಆಯಿತು. 3 ತಿಂಗಳ ಪರ್ಯಂತರವಾಗಿ ನಿನಗೆ ಆಹಾರ ಇಲ್ಲ, ನೀರಿಲ್ಲ, ಇನ್ನೂ ಬದುಕಿಲ್ಲ. ಮೈ ಮೇಲೆ ಕೈ ಆಡಿಸಿದ್ರು. ಅದು ಬೆಕ್ಕಿಗೆ ಕೈ ಆಡಿಸೋದು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ ರೀ. ಅದು ಯಾವಾಗ ಬಿಚ್ಚಿಬಿಟ್ಟಾರ, ಬಿಚ್ಚಿರು. ಈಗೇನು ಈಗ ಒಂದು ಅದು ಕುಣಿಕೆ ಮಾಡಿದ್ರಲ್ಲ, ಹೀಗೆ ಬಿಚ್ಚಿದ್ರು. ಬಿಚ್ಚಿದ ತಕ್ಷಣದಲ್ಲಿ ಒಮ್ಮಿಂದೊಮ್ಮೆ ಬೆಕ್ಕು ಜೋರಾಗಿ ಒಂದು ಸಲ ಜಿಗಿದು ಬಿಡ್ತು ನೆಲುವಿಗೆ ಹೋಗಿ ಏನು ಜಿಗಿದು ಬಾಯಿ ಹಾಕ್ತಲ್ರಿ, ಬೆಕ್ಕ ಬಾಯಿಯೊಳಗೆ ಬೆಣ್ಣೆ ಹಿಡ್ಕೊಂಡು ಕೆಳಗೆ ಬಿದ್ದು ಸತ್ತು ಹೋಗಿಬಿಡ್ತು. ಅಲ್ಲಿ ಮಾಡೋದೇನಮ್ಮ ನೀವು ಹ್ಞೂ ಅಂದರೆ ಅಂದರೆ ಆದ್ರೆ ಏನು ವ್ಯವಸ್ಥೆ ತಪ್ಪಿತ್ತಂದ್ರೆ, ನೀವು ಅಲ್ಲಿ ಅಕಸ್ಮಾತ್ ಬೆಣ್ಣೆ ಇಟ್ಟಿದ್ರೆ ಬೆಕ್ಕ ಬದುಕ್ತಿತ್ತು. ನೀವು ಅರಳಿ ಇಟ್ಟಿದ್ರಿ. ಅರಳಿ ಏನು ಮಾಡಿದ್ರಿ? ದೀಪಕ್ಕೆ ಬತ್ತಿ ಮಾಡೋಗೋಸ್ಕರ ಅರಳಿ ಇಟ್ಟಿದ್ರಿ. ಯಾವಾಗ ಅರಳಿ ಅನ್ನೋದು ಗೊತ್ತಾಗ್ತಲ್ಲ, ಬೆಕ್ಕಿಗೆ ನಿರಾಶೆ ಆಯಿತು. ನಿರಾಶೆ ಯಾವಾಗಾಯಿತು, ಬೆಕ್ಕ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬಿದ್ದು ಸತ್ತು ಹೋಗಿಬಿಡ್ತು, ಹೋಗಿಬಿಡ್ತು. ಮನುಷ್ಯ ಇದೇ ಪ್ರಕಾರವಾಗಿ ಈ ಜಗತ್ತಿನಲ್ಲಿ ಬದುಕಿದ್ದಾನೆ ಅಂದರೆ ಆಶೆಯಿಂದಲೇ ಮನುಷ್ಯ ಬದುಕ್ತಾ ಇದ್ದಾನೆ. ಆಸೆ ಅಳಿಯಲು ಮುಕ್ತಿಯೋ, ಆಸೆ ಯಾವ್ಯಾವುದ್ರಲ್ಲೂ ಬೆಕ್ಕಿನ ಮೇಲೆ ಆಸೆ ಇಟ್ಟು, ಎಮ್ಮೆ ಮೇಲೆ ಆಸೆ ಇಟ್ಟು, ಎತ್ತಿನ ಮೇಲೆ ಆಸೆ ಇಟ್ಟು, ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, ಮರಿಮಕ್ಕಳ ಮೇಲೆ, ಗಿರಿಮಕ್ಕಳು, ಈ ಆಸೆ ಅದು ಆಗ್ತಾ ವಿಚಾರವೇ ಆಗ್ತದೆ. ಆಸೆ ವೃಕ್ಷ ಬೆಳೀತದೆ, ಆಸೆ ಪ್ರವಾಹ ನದಿಯಂತೆ ಹರ್ಕೊಂಡು ಹೋಗ್ಬಿಡ್ತದೆ ಭಾಳಷ್ಟು. ಕೊನೆಗೆ ನಿರಾಶೆ ಅಂತಕ್ಕಂಥ ಅಕಸ್ಮಾತ್ ಆದರೂ ಒಂದೊಂದು ಸಲ ಏನೇನೋ ಅನಾಹುತ ಕೂಡ ಆಗಿಬಿಡ್ತವೆ. ಹಾಗಾಗಿ ಭಾಳ ಕಷ್ಟ ಆಗ್ತದೆ, ಏನೇನು ಆಗ್ತಿರ್ತದೆ. ಆಗ ಮನಸ್ಸು ಬೇರೆ ಕಡೆ ಹೋಗ್ತಕ್ಕಂಥ ಮನಸ್ಸು ಒಂದು ಗೂಡಿ ಒಂದು ವೇಳೆ ಒಂದು ಧಾರಾಕಾರ ಒಂದು ಕಡೆ ಉಳಿದುಕೊಂಡು ಬಿಟ್ಟರೆ ಗುರುನಾಥನ ಪಾದರದಲ್ಲಿ ಯಶಸ್ವಿ ಪ್ರಾಪ್ತಿ ಆಗ್ತದೆ. ಬೆಕ್ಕಿನ ಆಸೆ ಅಂತಿರಬಾರ್ದು. ಬೆಕ್ಕು ಗುರುಗಳ ಕಡೆ ಅಕಸ್ಮಾತ್ ದೇವ್ರ ಕಡೆ ಒಂದು ವೇಳೆ ಲಕ್ಷ್ಯ ಕೊಟ್ಟಿತ್ತಂದ್ರೆ ಉಳಿತಿದಲ್ರ ಅದೇನು ಮಾಡ್ತಾರೆ, ಅರಳಿಯನ್ನು ಏನು ತಿಳಿದಿತ್ತದು, ಬೆಣ್ಣೆ ತಿಳಿತು, ಸತ್ತು ಹೋಗಿಬಿಡ್ತು. ಅದರ ಅತ್ಯಂತ ಭಕ್ತಿಯಿಂದ ಕೂಡಿರ್ತಕ್ಕಂಥ ಬಾಯಮ್ಮ ಸದ್ರವ್ರ ಹತ್ತರ ಮಠಕ್ಕೆ ಹೋದ್ರಲ್ಲ, ಇನ್ನೇನು ಅತಿ ಕಷ್ಟ ಆಗಿದೆ, ಭಾಳ ಕಷ್ಟ ಆಗಿದೆ. ಹೃದಯದಲ್ಲಿ ಜ್ವಾಲೆ ಪ್ರಾರಂಭ ಆಗಿದೆ, ಅತ್ಯಂತ ಕಷ್ಟ. ಒಂದು ಕ್ಷಣದಲ್ಲಿ ದೇಹ ತ್ಯಾಗ ಮಾಡ್ಬೇಕಂತಕ್ಕಂಥ ಸಂದರ್ಭ. ಒಳಗೂ ಸದ್ಗುರುನಾಥ, ದಯಾಘನ, ಸಿದ್ಧಲಿಂಗೇಶ್ವರ ತಂದೆ ನನ್ನದು ಮುಗೀತು. ಕೊನೆ ಹಂತದಲ್ಲಿ ಆ ಪತಿಯೂ ಹೇಳ್ತಾರೆ, ಸದ್ಗುರುನಾಥ ಹೋಗುವುದು ಯಾವಾಗಿದ್ರೂ ಹೋಗೋದಿರ್ತದೆ. ಕೊನೆ ಹಂತದಲ್ಲಿ ಒಂದು ಕ್ಷಣ ನಿಮ್ಮ ದರ್ಶನ ಆಗಿ ದೇಹ ತ್ಯಾಗ ಆದ್ರೆ ಮಾನವ ಜನ್ಮ ಪಾವನ ಆಗ್ತದೆ. ಆ ಅಮ್ಮನ ಹೇಳ್ತಾರೆ, ಸದ್ಗುರುನಾಥ ಒಂದು ಸಲ ತಮ್ಮ ದರ್ಶನ ನನ್ನ ದೇಹ ತ್ಯಾಗ ಸಾಕು. ತಮ್ಮ ದರ್ಶನವಾಗದೆ ನನ್ನ ದೇಹವನ್ನು ತ್ಯಾಗ ಮಾಡ್ತಾ ಇದ್ದೀನಿ ಅಂತ ನನಗೆ ಹಳೆ ಆಗಿದೆ. ದರ್ಶನವಾಗ ದೇಹವನ್ನು ಹೇಗೆ ತ್ಯಾಗ ಮಾಡಲಿ? ದೇಹವನ್ನು ನನಗೆ ದರ್ಶನವನ್ನು ಕೊಡ್ರಿ ಸಾಕು ಸದ್ಗುರುನಾಥ ಅಂತಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದು ದರ್ಶನ ಆಗಲಿಲ್ಲ. ಬೇಡಿದರೆ ಕೊಡುವನೇ ಶಿವನು, ಬೇಡಿದರೆ ಕೊಡುವನೇ, ಮೂಢನಲ್ಲವು ಶಿವನು. ಭಗವಂತ ಅಥವಾ ಗುರುಗಳು ಬೇಡಿದ ತಕ್ಷಣ ಬೇಡಿದೆಲ್ಲವನ್ನು ಕೊಡ್ತಾ ಇದ್ದಾರೆ, ಕೊಡುವುದಿಲ್ಲ. ಮೂಢನಲ್ಲವು ಶಿವನು, ಮೂಢನಲ್ಲ ಗುರುಗಳು, ಮೂಢರಲ್ಲ. ಬೇಡಿದ್ದನ್ನು ಕೊಡ್ತಾ ಇದ್ದಾರೆ, ಪರೀಕ್ಷೆ ಮಾಡಿ ಕೊಡ್ತಾರೆ, ಹಾಗೆ ಕೊಡುವುದಿಲ್ಲ. ನಿಮ್ಮ ಕೈ ಒಳಗೆ ಒಂದು ಟ್ಯೂಬ್ಲೈಟ್ ಅದು ಅದನ್ನು ಹುಡುಗರ ಕೈ ಒಳಗೆ ಕೊಟ್ಟು ಕಳಿಸ್ಬೋದು. ನಿಮ್ಮ ಮನೆಗೆ ನಿಮ್ಮ ಹತ್ರ ಒಂದು 3 ವರ್ಷದ, ಒಂದು 2 ವರ್ಷ 3 ವರ್ಷ ಒಂದು ಹುಡುಗದ, ಇನ್ನೊಬ್ಬ 10-12 ವರ್ಷದ ಹುಡುಗದಾನ. ಯಾರ ಕೈ ಕೊಟ್ಟು ಕಳಿಸ್ರಿ? ಟ್ಯೂಬ್ಲೈಟ್ ಯಾರ ಕೈ ಕೊಡ್ತೀರಿ? ಒಂದಿಷ್ಟು ಉದ್ದದ ಬಾಗಿಲೊಳಗೆ ಅದು ಮಗದ ಸಂಧ್ಯಾಗ ಹಾಕೊಂಡು ಹೋಗಿ ಯಾರ ಕೈ ಕೊಡ್ತೀರಿ? ದೊಡ್ಡವ್ರ ಕೈ ಕೊಡ್ತೀರಿ? ಮಗ್ಲೊಂದು ಇವು ಬಡಿಸೋ ನೋಡಿದ್ರೆ ಬಗಡಿಸೋದು ಬಿಡ, ಮತ್ತೆ ಹೋಗೋದೊಂದು ಗುರಿ, ಅದು ಹೊಡೀಲಿ ಬಿಡಲಿ ಅದನ್ನ ಸಂಬಂಧ ಇಲ್ಲ. ಹಾಗೆ ನೀವೇ ಒಂದು ವಸ್ತುವನ್ನು ಟ್ಯೂಬ್ಲೈಟ್ ಕೊಡಬೇಕಾದ್ರೆ ವಿಚಾರ ಮಾಡಿ ಕೊಡ್ತೀರಂದ್ರೆ, ದೇವರು ಎಲ್ಲರಿಗೂ ಹಾಗೆ ಎಲ್ಲ ಕೊಡ್ತಾರೆ, ನೋಡಿ ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ, ನೋಡಿ ಕೊಡ್ತಾರೆ ದೇವರು. ಬೇಡಿದರೆ ಕೊಡುವನೇ ಶಿವನು, ಮೂಢನಲ್ಲ ಶಿವ ಮೂಢಲ್ಲಪ್ಪ. ಅದಂತೆ ಗುರುಗಳು ಮೂಢರಲ್ಲ. ಇಲ್ಲಿ ಪ್ರವಚನ ಮಾಡ್ತಾಯಿದ್ರು ಗುರುಗಳು. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಅಂತ ಗುರುಗಳು, ಅಣುರೇಣು ತೃಣಕಾಷ್ಟ ಪರಿಪೂರ್ಣ, ಎಲ್ಲ ಕಡೆ ಗುರುಗಳು ಪರಿಪೂರ್ಣವಾಗಿ ತುಂಬಿರ್ತಕ್ಕಂಥ ಇದ್ದಾರೆ. ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತಲ್ಲ.
ಅತ್ಯಂತ ಭಕ್ತಿಯಿಂದ ಒಂದು ಕಡೆ ಏನು ಮಾಡ್ತಾರೆ, ಇಲ್ಲಿ ಪ್ರವಚನ ಕೇಳ್ತಾರೆ ಜನರು ಭಕ್ತಿಯಿಂದ. ಇನ್ನೊಂದು ಕಡೆ ಇನ್ನೊಂದು ಕ್ಷಣದೊಳಗೆ ಮರಣ ಆಗಲಿಕ್ಕೆ ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ, ಸದ್ಗುರುನಾಥ ಕೊನೆಯ ಹಂತದ್ದು, ಕೊನೆಯ ಸಮಯದಲ್ಲಿ ಒಂದು ಕ್ಷಣದಲ್ಲಿ ನನ್ನ ದೇಹ ತ್ಯಾಗ ಆಗ್ತದೆ, ನಿಮ್ಮ ದರ್ಶನವಾದ ನನ್ನ ಸತ್ತು ಹೋಗಲೆ, ನಿಮ್ಮ ದರ್ಶನವಾದ ನನ್ನ ದೇಹ ತ್ಯಾಗ ಆಗ್ತದೆ, ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಅಂತ ತಗೊಂಡು ಮುಗಿತು ನನ್ನದು ಅಂತ ಕೈ ಬಿಟ್ಕೊಂಡು ಕೊನೆಯ ನಮಸ್ಕಾರ ಅಂತ ಹೇಳುವಾಗ ತಕ್ಷಣದಲ್ಲಿ ಸದ್ರು ಅಲ್ಲೇ ಪ್ರತ್ಯಕ್ಷವಾಗಿ ಅಪ್ಪ ಹೇಳ್ತಾರೆ, ಮಗಳೇ ಕಣ್ಣು ತೆರೆದು ನೋಡು, ನಾನಿದ್ದೀನಿ. ಅದು ಮುಖ್ಯ ರೀ. ಗುರುಗಳು ಬಂದಿದ್ದಾರಂದ್ರೂ ಕೂಡ ಕಣ್ಣು ತೆರೆದು ಕೂಡ ಮಹತ್ವ ಇರ್ತಲ್ಲ. ಅವರೇ ಹೇಳ್ತಾರಪ್ಪ, ಅವ್ರು ಕಣ್ಣು ತೆರೆದು ನೋಡು ಮಗಳೇ, ಕಣ್ಣು ತೆರೆದು ನೋಡು, ನೀನು ಇನ್ನು ದೇಹವನ್ನು ತ್ಯಾಗ ಮಾಡುವುದಿಲ್ಲ, ನಿನ್ನ ಅಂತ್ಯ ಈಗಿಲ್ಲ, ದೇಹವನ್ನು ತ್ಯಾಗ ಮಾಡುವುದಿಲ್ಲ, ಕಣ್ಣು ತೆರೆದು ನೋಡು, ನಾನು ಬಂದಿದ್ದೀನಿ, ಇದು ನೋಡು ಅಂದ್ಕೊಂಡು ಹೇಳಿ. ಶಿವನ ಕಂಡವರಿಗೆ ಯಮಬಾಧೆ ಉಂಟೆ, ಶಿವನನ್ನು ಕಂಡವ್ರಿಗೆ ಯಮಬಾಧೆ ಇದೆ ಅಂದರೆ ಯಮಬಾಧೆ ಇಲ್ಲ ಅಂತ ಹೇಳ್ತಾರೆ. ಶಿವ ಇದ್ದಾರಲ್ಲ, ಆ ಶಿವನ ಹೇಳ್ತಾರೆ ನ ಗುರು ಅಧಿಕ ಮಿತಿ ಶಿವಶಾಸ್ತ್ರ ಅಂತ ಹೇಳುವಾಗ, ಗುರುಗಳು ಸರ್ವಾಧಿಕ ಎಲ್ಲಕ್ಕಿಂತಲೂ ಸ್ಟೇಟ್ ಹೇಳ್ತಕ್ಕಂಥ ಗುರುಗಳು ಇದ್ದಾರೆ. ಅಂಥ ಗುರುಗಳನ್ನು ಕಂಡವರಿಗೆ ಯಮಬಾಧೆ ಇಲ್ಲಿರ್ತದೆ. ಅದಕ್ಕೆ ಹೇಳ್ತಾರೆ, ಮಗಳೇ ಇನ್ಮೇಲೆ ನಿನಗೆ ಮರಣ ಇಲ್ಲ, ನೀನು ಹೆದರಿದ್ರು ಹೇಳು, ಕಣ್ಣು ತೆರೆದು ನೋಡು ನಾನು ಬಂದಿದ್ದೆ ಅಂತ ಹೇಳಿದ್ರೆ ಕಣ್ಣು ತೆರೆದು ನೋಡ್ತಾರೆ, ಮುಂದೆ ಗುರುಗಳಿದ್ದಾರೆ. ಆಗ ಅಶಕ್ತ ಇರ್ತಕ್ಕಂಥ ಅಮ್ಮ ಆಗ ಪಾದವನ್ನು ಕೈಯಲ್ಲಿ ಹಿಡ್ಕೊಂಡು ಆಗ ಮುಂದೆ ಮಾಡಿ ನಮಸ್ಕಾರ ಮಾಡಿ, ಸದ್ಗುರುನಾಥ ದರ್ಶನ ಆಯಿತು, ಸಾಕು ಮುಗೀತು, ನನ್ನ ಅಪೇಕ್ಷೆ ಪೂರ್ಣ ಆಯಿತು. ಪತಿದ್ರು ಹೇಳಿದರು, ಮುಗಿತಪ್ಪ ಅವರ ಕೊನೆಯ ಹಂತದಲ್ಲಿ ದರ್ಶನ ಮುಗೀತು, ಯಾವಾಗಿದ್ದರೂ ದೇಹ ಹೋಗ್ತಕ್ಕಂಥದ್ದು ದರ್ಶನ ಆಯಿತು, ಇನ್ನು ಹೋಗಲಿ ಪರ ನಾನು ಒಪ್ಪಿಗೆ. ಪತಿದೇವರು ಹೇಳಿದರು, ಆ ಪತ್ನಿನೂ ಹೇಳಿದರು, ಪರ ಹೋಗಲಿ ಮುಗಿದಪ್ಪ, ತಮ್ಮ ದರ್ಶನ ಆಗಬೇಕಾಗಿತ್ತು, ಆಯಿತು ಹೋಗಲಿ ಪರ ಹೋಗಲಿ ಅಂತ. ಹೋಗೋದು ಕಾಯ್ಮಿದ್ರೆ ಏನಾಗಿ ಹೋಗ್ಲಿ ಪರಿ, ಏನು ಅಪೇಕ್ಷೆ ಪಟ್ಟರು, ಗುರುಗಳ ದರ್ಶನವಾಗಿ ಹೋಗಲಿತ್ತು. ಹೋಗೋದು ಖಳಾಳಿ ಮಾಡ್ಕೊಲಿಲ್ಲ ಅವರು, ಹೋಗಬೇಕಾಗಿತ್ತು, ಗುರುಗಳ ದರ್ಶನ ಆಗದೆ ಹೋಗ್ತಾ ಅಂತ ಚಿಂತೆ ಮಾಡಿದರು. ಆಗೋಸ್ಕರವಾಗಿ ಗುರುಗಳು ಅಲ್ಲೇ ದರ್ಶನ ಕೊಟ್ಟರು. ದರ್ಶನಾದೇವ ಸಾಧವ ಅಂತ. ದರ್ಶನ ಆದ ತಕ್ಷಣದಲ್ಲಿ ಮಹಾತ್ಮರ ದರ್ಶನ ಆದ್ರೆ ಏನೆಲ್ಲ ಪ್ರಾಪ್ತಿ ಆಗ್ತದೆ, ತಕ್ಷಣದಲ್ಲಿ ಪ್ರಾಪ್ತಿ ಆಗ್ತದೆ. ತಕ್ಷಣದಲ್ಲಿ ಗುರು ತಲೆ ಮೇಲೆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರು, ಮಗಳೇ ನಿನ್ನ ಮರಣ ಸರಿ ಹೋಗ್ಬಿಟ್ಟದು, ಯಮಧರ್ಮ ನನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳು ಕಣ್ತೇನೆ ನೋಡು ನಾನು ಬಂದಿದ್ದೀನಿ. ನನ್ನ ಮುಗಿತಾರಪ್ಪ ಅವ್ರು ಹೇಳಿದ್ರಪ್ಪ, ಅವ್ರು ಹೇಳಿದ್ರು ನಿನ್ನ ಮುಗಿಲಿಲ್ಲ, ನಮ್ಮ ದೇಹ ತ್ಯಾಗ ಆದ ನಂತರ ಎಷ್ಟೋ ವರ್ಷಗಳ ನಂತರ ನಿನ್ನ ದೇಹ ತ್ಯಾಗ ಅಷ್ಟು ಆಯುಷ್ಯ ನಾನು ಕೊಟ್ಟಿದ್ದೀನಿ, ನನಗಿಂತಲೂ ಹೆಚ್ಚು ಆಯುಷ್ಯ ಕೊಟ್ಟಿದ್ದೀನಿ, ಹೇಳುವಂಥ ಆಶೀರ್ವಾದ. ಆಯುಷ್ಯ ಯಾರಿಗಿಂತಲೂ ರೀ ಅಪ್ಪರು ತಮಗಿಂತಲೂ ಹೆಚ್ಚು ಆಯುಷ್ಯವನ್ನು ಅವ್ರಿಗೆ ವರಪ್ರದಾನ ಮಾಡಿದರು. ಹೀಗೆ ಗೋಕಾಕಜವ್ರು ಬಿದ್ದರು, ದುಂಡಪ್ಪ ಅಂತೇಳಿ ಅವರು ಕೂಡ ಹಾಗಾಗಿತ್ತು. ಇದ್ದಾಗ ಅವ್ರನ್ನೆಲ್ಲ ಪೂಜೆ ಮಾಡಿ ಎಂತ ಕರೆಯೋದು ಏನು ಮಾಡೋಕೆ ಎಲ್ಲ ಮಾಡಿ ಮುಗಿಸಿದ್ರು. ಅವರು ಕೂಡ ಅಂತರದಲ್ಲಿ ದೇಹ ತ್ಯಾಗ ಆಯ್ತು, ಎಷ್ಟೋ ದಿವ್ಸ ಬಿಟ್ಟು ಅದು ಇದನ್ನೇ ಹೇಳಿದ್ರು, ಅದೇ ಪ್ರಕಾರ ಆಯ್ತು. ಅವ್ರು ಕೂಡ ಇವರು ಬಾಯಮ್ಮ ಅಂತಕ್ಕಂಥವ್ರು ಕೂಡ ಇಲ್ಲಿ ಹಳೆ ಮಠ ಇತ್ತಲ್ಲ, ಹಳೆ ಮಠ ಇದ್ದಾಗ ದಾಸೋ ಇತ್ತು ನೋಡಿ ಚಿವಂದ, ಮೊದಲು ಕಟ್ಟಡಿ ಇರಲಿಲ್ಲ ಆಗೆಲ್ಲ ಅಮ್ಮ ಹತ್ರ. ಆ ನಂತರ ಕೂಡ ಬರ್ತಾಯಿದ್ರು ಮಠಕ್ಕೆ, ಅಷ್ಟು ದಿವಸದಾಗ ಬಾಳಿದರು. ಅದಕ್ಕೆ ಗುರುಗಳ ಕರುಣೆ ಇತ್ತಂದ್ರೆ ಏನೆಲ್ಲ ಸಾಧ್ಯ ಆಗ್ತದೆ. ಗುರುಗಳ ಕೃಪಾಶೀರ್ವಾದ ಪಡೆದು ಮೊದಲು ಬರಬೇಕು. ಹೊರಗಿನೆಲ್ಲ ವಸ್ತುಗಳು ನೋಡ್ರಿ, ಎಲ್ಲ ಯಾವ ವಸ್ತುಗಳು ಯಾವ ಶಾಶ್ವತ ಅಲ್ಲ. ಗುರುಗಳ ಕೃಪಾಶೀರ್ವಾದ ಕೊನೆಯ ಹಂತಕ್ಕೆ ಯಾವ ರೀತಿಯಾಗಿ ಅಮ್ಮ ಗುರುಗಳೇ ಬೇಕಂತ ಅಪೇಕ್ಷೆ ಪಟ್ಟಲ್ಲ, ಅಷ್ಟು ಅಪೇಕ್ಷೆ ಪಟ್ಟರೆ ಸಾಕು. ನನಗೆ ಬದುಕುವುದನ್ನು ಕೊಡ್ತ ಹೇಳಿಲ್ಲ, ದರ್ಶನ ಕೊಡ್ತೇಳಿ, ದರ್ಶನ ಕೊಟ್ಟಿರ್ತ ಇಷ್ಟ ಪ್ರಾರ್ಥನೆ ಮಾಡಿದ್ರೆ ಸಾಕು. ಆಯುಷ್ಯವನ್ನು ಕೊಟ್ಟರು, ಎಷ್ಟೋ ದಿವಸ ಬದುಕುವಂತೇನು ಮಾಡಿದರು, ಏನೆಲ್ಲವನ್ನು ಕೊಟ್ಟರು. ಗುರುಗಳಾಗದು ಇರ್ತಂಥ ಶಕ್ತಿ ಅದ ಆತ್ಮೀಯರೇ. ಗುರುಕೃಪಾ ಅಂತಕ್ಕಂಥ ಭಾಳ ದೊಡ್ಡದು. ಗುರುಕೃಪಾ ಆಶೀರ್ವಾದ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಬೇಕು.